ಸರ್ ಮಾತಾಡಿ. ಸರ್ ತಮ್ಮೂರಲ್ಲೇ ಇವತ್ತು ಸಿನಿಮಾ ಲಾಂಚ್ ಆಗಿದೆ, ಹೇಗೆ ಅನ್ನಿಸ್ತದೆ? ಸರ್ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕನ್ಸ್ಕೊಂಡಿದ್ದ ಜಾಗ, ಸೊ ಇಲ್ಲಿ ಸಿನಿಮಾ ಟೀಸರ್ ಲಾಂಚ್ ಆಗಿ ತುಂಬಾ ಖುಷಿ ಆಗ್ತಿದೆ. ಅದು ಸುದೀಪ್ ಸರ್ ಬಂದು ಮಾಡ್ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಸರ್ ಸಿನಿಮಾದ ಟೀಸರ್ ಅಲ್ಲಿ ಎಲ್ಲ ಆಯಾಮಗಳಿತ್ತು, ಅಂದ್ರೆ ಒಂದು ಡ್ಯಾನ್ಸ್ ಇತ್ತು, ಫೈಟ್ ಇತ್ತು, ಅದೆಲ್ಲ ತುಂಬಾ ಕಾಣಿಸ್ತಾ ಇತ್ತು. ಆ ತರದ ಆಕ್ಷನ್ ಎಪಿಸೋಡ್ಗಳು ಅಂದ್ರೆ ಸಿನಿಮಾದಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಸರ್ ಇದೆ ಆಕ್ಷನ್ ಮಾಡಬೇಕು ಅಂತ ಏನು ಮಾಡಿದ್ದಾರೆ ಅದನ್ನು, ಬಟ್ ಒಂದು ಮೂವ್ ಫೈಟ್ ಇದೆ ಇದರಲ್ಲಿ, ಸಿಚುವೇಶನ್ ತಗೊಂಡು ಬರುತ್ತೆ ಸರ್. ಅಷ್ಟೇ ವೆಯ್ಟ್ ಆಕ್ಷನ್ ಸಿನಿಮಾ ಅಂತ ಸ್ಟ್ರಗ್ಲಿಂಗ್ ಸಿನಿಮಾ. ಒಬ್ಬ ಚಿಕ್ಕ ವಯಸ್ಸಿಂದ ಸಿನಿಮಾ ನಟ ಆಗಬೇಕು ಅಂತ ನಾನು ಇವತ್ತಿನ ಅವಕಾಶ ಹೇಗಿದೆ ಅಂತ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸ್ಟಾರ್ ಆಗ್ಬೋದು ಅನ್ನೋದು ಅಂದ್ರೆ ಸಿನಿಮಾದಲ್ಲಿ ನೀವು ಅಂದ್ರೆ ನಟ ಆಗ್ಬೇಕು ಅನ್ನೋ ಹಂಬಲನ, ನಿರ್ದೇಶಕ ಆಗ್ಬೇಕು ಅನ್ನೋ ನಟ ಆಗ್ಬೇಕು ಅನ್ನೋದು. ಸರ್ ಸೆಲೆಬ್ರಿಟಿ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋದು ಗೊತ್ತಿರುತ್ತೋ ಗೊತ್ತಿರೋದು ಗೊತ್ತಿಲ್ಲ, ಬಟ್ ದರ್ಶನ್ ಸರ್ ತುಂಬಾ ಯೂಸ್ ಮಾಡ್ತಾರೆ ಅವ್ರ ಅಭಿಮಾನಿಗಳಿಗೆ. ಸೆಲೆಬ್ರಿಟೀಸ್ ಏನಾದ್ರು ಅಲ್ಲಿಗೆ ಇಲ್ಲಿಗೆ ಲಿಂಕ್ ಇದೆಯಾ ಏನಾದ್ರು? ಇಲ್ಲ ಸರ್, ಆ ಥರ ಲಿಂಕ್ ಅಂತ ಏನಿಲ್ಲ, ಬಟ್ ಈ ಸಿನಿಮಾಗೆ ಈ ಟೈಟಲ್ ಆಗ್ತದೆ ಅನ್ನಿಸ್ತು, ಸೊ ಅದಕ್ಕೋಸ್ಕರ. ಸರ್ ಎಷ್ಟು ದಿನದ ಪ್ರಿಪರೇಷನ್? ಸರ್ ನಾವು ಪ್ರೀ ಪ್ರೊಡಕ್ಷನ್ 1 year ಮಾಡಿದ್ವಿ. ಸೊ ಶೂಟು ನಾವು ಮೇನಲ್ಲಿ ಪೂಜೆ ಮಾಡಿದ್ವಿ, ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ ಶೂಟ್. ಇನ್ನೊಂದು 20-25 days ಆಗಿದೆ, ಇನ್ನೊಂದು 2 ಸಾಂಗ್ ಇದೆ, ಒಂದು ವೇಟ್ ಇದೆ. ಪ್ರಿಪರೇಷನ್ ಹೇಗಿತ್ತು ಸರ್ ಸಿನಿಮಾಗೋಸ್ಕರ? ಪ್ರಿಪರೇಷನ್ ಅಂದ್ರೆ ಪ್ರೀ ಪ್ರೊಡಕ್ಷನ್ ಡ್ಯಾನ್ಸ್ ಫೈಟ್ ಎಲ್ಲ ತರದ್ದು ಕಾಣಿಸ್ಕೊಂಡಿದೆ. ಡ್ಯಾನ್ಸ್ ಹಾಡು ಅದೇನೋ ಸೊ ಫೈಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ? ಕನ್ನಡದಲ್ಲಿ ಒಂದೇನಾ ಅಥವಾ ಬೇರೆ? ಕನ್ನಡ, ತೆಲುಗು ಅನ್ಕೊಂಡಿದ್ದೀವಿ. ಸಿನಿಮಾ ಒಳಗಡೆ ಏನ್ ಮಾಡ್ತಾರೆ? ನಿಮ್ಮ ಕೆಲಸ ಏನು ಸಿನಿಮಾ ಒಳಗಡೆ? ಸಿನಿಮಾ ಒಳಗಡೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಸ್ಟ್ರಗ್ಲಿಂಗ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ರಿಲೀಸ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಜೂನ್ ಜುಲೈ ಅಂತ ಅನ್ಕೊಂಡಿದ್ದೀವಿ. ಸರ್ ಸಿನಿಮಾದಲ್ಲಿ ಸಂಗೀತ ಮೇಡಮ್ 26 ವರ್ಷ ನಿಮ್ಮ ಸಿನಿಮಾಗೆ ಬಂದಿದ್ದಾರೆ, ಅವರು ನಾನು ಮದುವೆ ಕೇಳಿದ್ರು, ಅವರು ಯಾವಾಗಲೇ ನಾನು ವೀಕ್ ಆದರೂ ಅವ್ರು ನಾನು ಮೋಟಿವೇಟ್ ಮಾಡ್ತಾ ಇರ್ತಾರೆ. ಅವರಿಗೂ ಆಸೆ ಇರುತ್ತಾ ಸಿನಿಮಾದಲ್ಲಿ ನೀವು ಅವರು ನನಗೆ bold supporting mother. It's a very mother. Celebrity film, ಒಂದು whole commercial film, ಒಳಗೆ strong content ಇದೆ. You will have everything whatever you want in the movie, plus extra strong content ಇದೆ, so you can expect that. ಮದರ್ ಜನರಲಿ ಮದರ್ ಸಪೋರ್ಟ್ ಮಾಡ್ತಾರೆ. ಈ ಮದರ್ చాలా ತುಂಬಾ ಮ್ಯಾಮ್ ತುಂಬಾ ವರ್ಷಗಳಾಯ್ತು, ನಮ್ಮ 26 ವರ್ಷ ಆಯ್ತು ಮ್ಯಾಮ್ ಸಿನಿಮಾ ಯಾರೇ ನಿಮ್ಮ ಚೆಲುವೆ ಸಿನಿಮಾ ನೋಡಿ ಇವತ್ತು ಹಾಗೆ ಕಾಣ್ತಿದ್ರ. ಬಟ್ ತುಂಬಾ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ರಿ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಸೊ ಲೆಜೆಂಡ್ಸ್ ಗಳ ಜೊತೆ ವರ್ಕ್ ಮಾಡಿದ್ರಿ. ಬಟ್ ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ಅಂತ ನಿಮ್ಗೆ ಯಾಕೆ ತಗೊಂಡ್ರಿ ಅಷ್ಟು ಲಾಂಗ್ ಗ್ಯಾಪ್? ನನಗೂ ಆ ಗ್ಯಾಪ್ ಫೀಲ್ ಆಗಿಲ್ಲ, ಬಿಕಾಸ್ ಐ ಗಾಟ್ ಮ್ಯಾರಿಡ್, ಒಂದು ಮಗಳು ಇದ್ದಾರೆ, ಆಮೇಲೆ ನನ್ನ ಹಸ್ಬೆಂಡ್ ಸಿನಿಮಾಲಿದ್ದಾರೆ. ಸೊ ನನಗೂ ಸಿನಿಮಾದಲ್ಲಿ ಗ್ಯಾಪ್ ಏನು ಫೀಲ್ ಆಗಿಲ್ಲ. ಓನ್ಲಿ ಯು ಫೆಲ್ಟ್ ದಟ್ ಐ ಆಮ್ ಆಲ್ವೇಸ್ ಇನ್ ಸಿನಿಮಾ. ಇವಾಗ ಒಂದು ಒಳ್ಳೆ ಸ್ಕ್ರಿಪ್ಟ್ ಅವತ್ತೇ ಮಾಡ್ತೀನಿ ಅಂದರೆ ಐ ವಾಸ್ ವೇಟಿಂಗ್ ಅಂಡ್ ಐ ಗಾಟ್ ದಿಸ್ ಫಿಲ್ಮ್. ಮೇಡಮ್ ಗ್ಯಾಪ್ ಆದ್ಮೇಲೆ ಸೆಲೆಬ್ರಿಟಿ ಏನೋ ಸ್ಕ್ರಿಪ್ಟ್ ಆಯ್ಕೆ ಮಾಡ್ತಾರೆ, ಏನು ರೀಸನ್? That's good. I was actually too many scripts I went through, but this particular script, adralli ondu content ide. When the film releases, you will get to know. I really loved it, which will connect this present, scenario, this generation. Okay. So, film release, when the film release, you will understand that content will connect everyone. ಈ ಜನರೇಷನಲ್ಲಿ ಇಟ್ಸ್ ಅ ವೆರಿ ರಿಕ್ವೈರ್ಡ್ ಥಿಂಗ್ ಐ ಥಿಂಕ್. ಮತ್ತೆ ಸಿನಿಮಾ ಮಾಡ್ತೀರಾ? ಮತ್ತೆ ಕನ್ನಡದ ಸಿನಿಮಾಗಳನ್ನ ಮಾಡ್ತೀರಾ? ಶೂರ್, ವೈ ನಾಟ್? ಮತ್ತೆ ಇದು ಗ್ಯಾಪ್ ತಗೊಳ್ತೀರಾ? ಕ್ರಿಯೇಟರ್ಸ್ ಡಿಸೈಡ್ ಮಾಡಬೇಕು. ಐ ಆಮ್ ರೆಡಿ ಟು ವರ್ಕ್. ಥ್ಯಾಂಕ್ ಯು ಸೋ ವೆರಿ ಮಚ್.
ಮೇಡಮ್ ಮಾತಾಡಿ. ಎಲ್ಲರೂ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆಫ್ಟರ್ ಏನು ಅದೇ 6 months ಆಯಿತು ಅನ್ಸುತ್ತೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾದ ಮುಖಾಂತರ ಮತ್ತೆ ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ತುಂಬ ಸ್ಟ್ರಾಂಗ್ ಆಗಿದೆ. ಸಿನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ಸೊ ಮ್ಯಾಮ್ ಏಳುಮಲೆ ಸಿನಿಮಾದಲ್ಲಿ ತುಂಬಾ ಪ್ರಾಮುಖ್ಯವಾದಂತಹ ಪಾತ್ರ. ಸೊ ಇದರಲ್ಲೂ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಿಫರೆನ್ಸ್ ಇರುತ್ತೆ? ಸಿನಿಮಾದಲ್ಲಿ ಏನಾಗಿರ್ತಾರೆ ನೀವು ಸೆಲೆಬ್ರಿಟಿ ಆಗೋ ಅದೇ ದಾರಿಯಲ್ಲಿ ಇರ್ತೀರಾ? ಅದನ್ನೇ ಸಿನಿಮಾ ನೋಡಿ ಹೇಳ್ಬೇಕು. ಏಳುಮಲೆಯಲ್ಲಿ ಒಂದು ಒಳ್ಳೆ ಅದ್ಭುತ ಪಾತ್ರ ಸಿಕ್ಕಿತ್ತು. ಇವತ್ತು ನನ್ನ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೇ ಹೋದ್ರು ನೀವು ಏಳುಮಲೆ ಹುಟ್ಟಿ ಹಂಗ ಅಲ್ವಾ ಅಂತ ಮಾತಾಡ್ತಾರೆ. ಖುಷಿ ಆಗುತ್ತೆ. ಇಲ್ಲೂ ಕೂಡ ಇದೆ. ಈ ಸಿನಿಮಾದಲ್ಲಿ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಏನ್ ಡಿಫರೆನ್ಸ್ ಇರುತ್ತೆ ಆ ಸಿನಿಮಾಗೂ ಈ ಸಿನಿಮಾಗೂ ನಿಮ್ಮ ಪಾತ್ರದ? ಕಂಪ್ಲೀಟ್ ಚೇಂಜ್ ಸರ್. ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಆ್ಯಂಡ್ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹೇಗೆ ನಡೀತಾ ಇದೆ, ಸೊ ಆ ಒಂದು ಪಾತ್ರನ ಇಲ್ಲಿ ನೋಡ್ಬೋದು ನೀವು. ಪ್ರಿಯಾಂಕಾ ಸ್ವಲ್ಪ ಏಳುಮಲೆ ಬಿಟ್ಟು ಬೇರೆ ಯಾವ ತರ ನೋಡ್ಬೋದು ಅಂದ್ರೆ ಈ ಸಿನಿಮಾದಲ್ಲಿ ನೋಡ್ಬೋದು ಇವ್ರನ್ನ. ಮೇಡಮ್ ಅಲ್ಲೇ ಒಂದ್ ಕಡೆ ಮಾತಾಡುವಾಗ ಹೇಳ್ತೀರಾ ನನಗೆ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ತುಂಬಾ ಇಷ್ಟ ಅಂತ. ಕಾಕತಾಳಿ ಏನೋ ಗೊತ್ತಿಲ್ಲ, ಸುದೀಪ್ ಸರ್ ಬಂದು ಟೀಸರ್ ಲಾಂಚ್ ಮಾಡಿದ್ದಾರೆ. ಸೆಲೆಬ್ರಿಟಿ ಅನ್ನೋದು ದರ್ಶನ್ ಸರ್ ಅವ್ರು ಕರೆಯುತ್ತೆ ಅವರ ಅಭಿಮಾನಿಗಳಿಗೆ. ಎರಡು ಸಿಂಕ್ ಆಗ್ತಾ ಇದೆ. ನಿಮಗೆ ಏನ್ ಹೇಳ್ತೀವಿ? ಏನ್ ಹೇಳೋದಕ್ಕಾಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. And ದರ್ಶನ್ ಸರ್ ಮೇಡಮ್ ಮೈಕ್ ಬೇಡ, ಹಂಗೆ ನಾರ್ಮಲ್ ಆಗಿ ಮಾತಾಡಿ ಅಷ್ಟೇ. ಜೋರಾಗಿ ಮಾತಾಡ್ತಾರೆ. ಓಕೆ ಮೇಡಮ್ ಹೇಳಿ. ದರ್ಶನ್ ಸರ್ ಎಲ್ರೂ ಸೆಲೆಬ್ರಿಟಿ ಅಂತ ಕರೀತಾ ಇರ್ತಾರೆ. ಒಂದ್ ಕಡೆ ಅವರು ಕೂಡ ಕನೆಕ್ಟ್ ಆಗ್ತಾರೆ ನಮಗೆ. ಓಕೆ, ದರ್ಶನ್ ಸರ್ ಇವಾಗ ಇದ್ದಿದ್ರೆ ಕೂಡ ಅವ್ರೂ ಒಂದು ಇವೆಂಟಿಗೆ ಕರ್ಸ್ಬೋದಿತ್ತಲ್ಲ, ಅವರಿಂದನೂ ನಮಗೆ ಬ್ಲೆಸ್ಸಿಂಗ್ ಸಿಕ್ತಿತ್ತಲ್ಲ ಅಂತ ಅನ್ಸುತ್ತೆ. ಸೊ ಹೋಪ್ಫುಲಿ ಬರ್ತಾರೆ ಆದಷ್ಟು ಬೇಗ ಅಂತ ಅನ್ಸುತ್ತೆ. ಆ್ಯಂಡ್ ಇವತ್ತು ಸುದೀಪ್ ಸರ್ ನಮ್ಮ ಟೀಸರ್ ಟೈಟಲ್ ಲಾಂಚ್ನ ಮಾಡಿದ್ದು ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಓ ಯಾ, ಖಂಡಿತ ಬರ್ತಾರೆ ಆದಷ್ಟು ಬೇಗ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.